ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸುಜಾತ ಕಿಚನ್ಗೆ ಸುಸ್ವಾಗತ ಕೋರ್ತಾ ಇದ್ದೀನಿ. ನಿಮ್ಮ ಸುಜಾತ. ಇವತ್ತಿನ ರೆಸಿಪಿ ಏನಂದರೆ, ಇವತ್ತು ಪಾಲಕ್ ಪನ್ನೀರು. ಇವಾಗ ಪಾಲಕ್ ಪನ್ನೀರಿಗೆ ಏನೇನು ಬೇಕಂತ ಸಾಮಾನೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಗೋಡಂಬಿ, ಹಚ್ಚಿದ ಒಂದು ಆನಿಯನ್ನು, ಆಮೇಲೆ ಗ್ರೀನ್ ಚಿಲ್ಲಿ, ಆಮೇಲೆ ಶುಂಠಿ, ಒಂದು 7-8 ಬೆಳ್ಳುಳ್ಳಿ, ಆಮೇಲೆ ಒಂದು ದಪ್ಪ ಟೊಮೆಟೊ, ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ತೆಂಗಿನಕಾಯಿ. ಇದೆಲ್ಲ ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಬಿ, ಇದು ತುಂಬ ಚೆನ್ನಾಗಿ ನೀರು ಹಾಕಿ ಈಗ ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಆಮೇಲೆ ಮತ್ತೆ ತೋರಿಸ್ತೀನಿ. ರುಬ್ಬಿ ಸೈಡಿಗೆ ಇಟ್ಟಿದ್ದೆ. ಈಗ ಒಂದು ಬಾಣಲಿಯಲ್ಲಿ 2 ಚಮಚ ತುಪ್ಪ ಹಾಕಿ, ಇವಾಗ ಪನ್ನೀರು ಒಂದು 400 ಗ್ರಾಮ್ ತಂದಿದ್ದೆ. ಅದರಲ್ಲಿ ಒಂದು 200 ಗ್ರಾಮ್ ಕಟ್ ಮಾಡ್ಕೊಂಡಿದ್ದೆ. ಅದಕ್ಕೆ ಅರಿಶಿನ ಪುಡಿ, ಆಮೇಲೆ ಚಿಲ್ಲಿ ಪೌಡರು, ಆಮೇಲೆ ಉಪ್ಪು ಇದು ಹಾಕಿ ನಿಧಾನ ಫ್ರೈ ಮಾಡ್ತೀನಿ, ತಳ ಹಿಡಿತದೆ. ಆಮೇಲೆ ಇನ್ನು 200 ಗ್ರಾಮ್ ಸೈಡಿಗೆ ಇಟ್ಕೊಂಡಿದ್ದೆ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿದ್ದೆ. ಅದು ಬಿಸಿ ಆದ ತಕ್ಷಣ ಪಾಲಕ್ ಸೊಪ್ಪು ಸ್ವಲ್ಪ ಜಾಸ್ತಿ ಏನು ಬೇಡ, ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ತನಕ ನೀರಲ್ಲಿ ಸ್ವಲ್ಪ ಕುದೀತಾ ಇಲ್ಲಿ. ಆಯಿತು, ಬೆಂತಾ ಬಂತು ನೋಡಿ. ಹಾಗೆ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು, ತುಂಬ ಜಾಸ್ತಿ ಬೇಡ ಫ್ರೆಂಡ್ಸ್. ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ. ನಾನು ಈ ಥರ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ ರೆಸಿಪಿ ಹೇಗಿದೆ ಅಂತ. ಇವಾಗ ಪಾಲಕ್ ಸೊಪ್ಪು ಚೆನ್ನಾಗಿ ಎಲ್ಲ ಅಂದರೆ ಸ್ವಲ್ಪ ಇದಾಗಿದೆ, ಫುಲ್ ಬೆಂದಿತ್ತು. ಇವಾಗ ಅದನ್ನೆಲ್ಲ ಒಂದು ಮೇಲಿಂದೆಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊತೀನಿ. ಆಮೇಲೆ ಸ್ವಲ್ಪ ನೀರಿಟ್ಟಿರೋದು ನಾನು, ಆ ನೀರು ಹಾಗೆ ಇಟ್ಕೊತೀನಿ. ಆಮೇಲೆ ಬೇಕಾದರೆ ಸಾರಿಗೆ ಇದು ಪನ್ನೀರಿಗೆ ಆ್ಯಡ್ ಮಾಡ್ಬೋದು ಕುದಿಸುವಾಗ. ಈಗ ನೋಡಿ ಮಿಕ್ಸಿ ಜಾರ್ಗೆ ತಣ್ಣಗಾಯಿತು. ಇದು ಪಾಲಕ್ಕು ರುಬ್ಬಿ ಇಟ್ಕೊಂಡೆ. ಈಗ ಒಂದು ಕುಕ್ಕರ್ಗೆ, ಒಂದು ಪಾತ್ರೆಗೆ 2 ಚಮಚ ಎಣ್ಣೆ, ಮತ್ತು ಇಟ್ಕೊಂಡಿದ್ನಲ್ಲ ಇನ್ನೊಂದು 200 ಪನ್ನೀರು, ಅದನ್ನು ಚೆನ್ನಾಗಿ ತುರಿದಿದ್ದೀನಿ. ಅದಕ್ಕೆ ಸೇಮ್ ಅರಿಶಿನ ಪುಡಿ, ಆಮೇಲೆ ಅಚ್ಕಾರದ ಪುಡಿ, ಉಪ್ಪು, ಇದು 3 ಹಾಕಿ ಚೆನ್ನಾಗಿ ಇದನ್ನು ಸಹ ತಳ ಹಿಡಿತದೆ. ಇದು ಆದಷ್ಟು ಚೆನ್ನಾಗಿ ತಿರ್ಸ್ತಾನೇ ಇರಬೇಕು, ಯಾಕಂದರೆ ಪುಡಿ ಅಲ್ವ. ಉರಿ ಆದಷ್ಟು ಸಣ್ಣದೇ ಇಟ್ಕೊಳ್ಳಿ. ಆಗಿದೆ, ಚೆನ್ನಾಗಿ ಬೆಂದಿದೆ, ಯಾಕಂದ್ರೆ ಟೇಸ್ಟ್ ಬರುತ್ತೆ. ಈಗ ಮಸಾಲ ಫಸ್ಟ್ ರುಬ್ಬಿದ್ನಲ್ಲ, ಆ ಮಸಾಲ ಹಾಕ್ತೀನಿ. ಸ್ವಲ್ಪ ಟೊಮೆಟೊ ಎಲ್ಲ ಫ್ರೈಗೆ ಹಾಕ್ಕೊಂಡಿದ್ದಕ್ಕೆ ತುಂಬ ಚೆನ್ನಾಗಾಗಿದೆ ನೋಡಿ. ಗೊಜ್ಜು ಥರ ಬಂದಿದೆ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಆಗ್ತಾ ಇದೆ, ಕುದೀತಾ ಇದೆ, ತುಂಬ ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ನೀವು ಒಂದು ಸರ್ತಿ ಟ್ರೈ ಮಾಡಿ. ತುಂಬ ಹೆಲ್ದಿಗೆ ತುಂಬ ಒಳ್ಳೆಯದು ಪಾಲಕ್ ರುಬ್ಬಿರೋದು. ಇದನ್ನು ನೈಸಾಗಿ ರುಬ್ಕೊಂಡಿದ್ದೀನಿ, ನೀರೇನು ಹಾಕಿಲ್ಲ, ಸ್ವಲ್ಪ 1 ಸ್ಪೂನ್ ನೀರು ಹಾಕ್ಕೊಂಡು ರುಬ್ಬಿದ್ದೀನಿ. ಈಗ ಉಳಿದಿರೋ ನೀರನ್ನು, ಆ ಬೇಯಿಸಿರೋ ನೀರನ್ನು ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ, ಆ ಮಿಕ್ಸಿ ಜಾರನ್ನ ಸ್ವಲ್ಪ ಇದು ಮಾಡಿಬಿಟ್ಟು ಹಾಕಿದ್ದೆ. ಇಷ್ಟೇ ಸಾಕಾಗುತ್ತೆ. ಇನ್ನು ತುಂಬ ತೆಳ್ಳಗಾದರೆ ಚೆನ್ನಾಗಿರಲ್ಲ, ಅದು ಸ್ವಲ್ಪ ಗ್ರೇವಿ ಥರ ಇರಬೇಕು ಫ್ರೆಂಡ್ಸ್. ಚಪಾತಿಗೆ, ಪೂರಿಗೆ, ರೈಸಿಗೆ. ಇದು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಪನ್ನೀರ್ ಪೀಸು, ಇವಾಗ ಹಾಕ್ತೀನಿ ನೋಡಿ. ಎಮ್ಮಿ ರೆಡಿಯಾಗಿದೆ ಪಾಲಕ್ ಪನ್ನೀರು. ಚಪಾತಿ ಒಂದಿಗೆ ತಿನ್ಬೋದು, ಪೂರಿ ಒಂದಿಗೆ ತಿನ್ಬೋದು, ಯಾವುದರ ತಿನ್ಬೋದು. ಪಾಲಕ್ ಪನ್ನೀರ್ ಅಂದರೆ ಎಲ್ಲ ಮಕ್ಕಳು ಇಷ್ಟಪಡ್ತಾರೆ. ಆಯಿತು, ಇವತ್ತಿನ ರೆಸಿಪಿ ಮುಗೀತು. ಇನ್ನೊಂದು ಒಳ್ಳೆ ಅಡುಗೆಯೊಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.